ವಿಷ್ಣು ಸರು ವಿನಯ್ ಪ್ರಸಾದ್ ಮೇಡಮ್ ಹಾಡ್ದಿರೋಂತ ಒಂದು ಅದ್ಭುತವಾದಂತ ಗೀತೆ ಇದು. ಆ ಗೀತೆಗೆ ಇಬ್ರು ಅದ್ಭುತವಾಗಿ ಹೆಜ್ಜೆ ಹಾಕಿ ಎಂಟರ್ಟೈನ್ ಮಾಡ್ಬಿಟ್ರಿ. ಸೂಪರ್ ಸೂಪರ್. ಉಷಾ ಮೇಡಮ್ ಹೇಗೆ ಅನ್ನಿಸ್ತು ಮೇಡಮ್ ನಿಮ್ಗೆ? ಫಸ್ಟ್ ಭಯ ಇತ್ತು, ಇದೇ ಫಸ್ಟ್ ನಾನು ಡ್ಯಾನ್ಸ್ ಮಾಡ್ತಾ ಇರೋದು. ಮೊನ್ನೆ ಅವ್ರ ಅಮ್ಮ ಮಾಡಿದ್ರಲ್ಲ ಸರ್ ನಿಮ್ ಜೊತೆ ಡ್ಯಾನ್ಸು, ಅಮ್ಮ ಅವ್ರೆ ಆರಾಮಾಗಿ ಸ್ಟೆಪ್ ಹಾಕವ್ರೆ. ಸುಳ್ಳು ನಾವು ನಂಬಲ್ಲ, ಮೇಡಮ್ ಹೇಳ್ತಾರ ಸುಳ್ಳು. ಇಲ್ಲ ಸರ್, ಇದೇ ಫಸ್ಟ್ ಸರ್ ನಾನು ಡ್ಯಾನ್ಸ್ ಮಾಡ್ತಾ ಇರೋದು. ಅಂದ್ರೆ ಅದು ಆಂತರಿಕ ಒಳಗಡೆ ಇತ್ತು ಸರ್. ಇದು ಜೋಡಿ ನಂಬರ್ 1 ವೇದಿಕೆಯಲ್ಲಿ ಅವ್ರು ಎಕ್ಸ್ಪ್ರೆಸ್ ಮಾಡಂಗಾಗಿದೆ. ನನಗಿಂತನೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ನಿನ್ನೆ 1.5 hours ಅಲ್ಲಿ ಕಲ್ತ್ಕೊಂಡಿದ್ದಾರೆ ಎಲ್ಲ. ನನಗಿಂತ ಮುಂಚೆ ನಾನೊಂದು ಪ್ರೋಗ್ರಾಮ್ ಹೋಗಿ ಬರೋ ತನಕ ವಿತೌಟ್ ಜೋಡಿ ಅವ್ರೊಬ್ಬರೇ ಕಲ್ತ್ಕೊಂಡಿರೋದು ಇಲ್ಲಿ ಮಕ್ಕಳ ಹತ್ರ ಹೇಳಿಸ್ಕೊಂಡು. ಉಷಾ ಅವರೇ, ಅಡಿಗೆ ಮನೆಯಲ್ಲಿ ಸೌಟ್ ಹಿಡಿಯೋದು ಇಷ್ಟನಾ, ಈ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದು ಈಸಿನಾ? ಸರ್ ಒಂದ್ ಸ್ವಲ್ಪ ಈಸಿ ಅನಿಸ್ತು, ಯಾಕಂದ್ರೆ ಅವತ್ತು ಸ್ಕಿಟ್ ಕೊಟ್ಟಾಗ ಅದೇ ಕಷ್ಟ ಅನಿಸ್ತು. ಇದು ನಿನ್ನೆ ಮಾಡಿದ್ಮೇಲೆ ಇದೇ ಒಂಥರ ಮಜವಾಗಿ ಚೆನ್ನಾಗಿತ್ತು. ಈ ಪ್ರೋಗ್ರಾಮ್ ಮುಗಿತಿದ್ದಂಗೆ ಉಷಾ ಅವರು ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ, ಡ್ಯಾನ್ಸ್ ಕ್ಲಾಸ್ ಸೇರ್ಕೋಬೇಕು ಅಂತ ತೀರ್ಮಾನ ಮಾಡಿದಾರಂತೆ. ಹೌದಾ ಮೇಡಮ್? ಇಲ್ಲಪ್ಪ, ಏನಿಲ್ಲ. ಮಾಡಿ ಮ್ಯಾಮ್, ಏನ್ ಪ್ರಾಬ್ಲಮ್? ಅವ್ರ ಮಗನ್ನು ಕರ್ಕೊಂಡು ಹೋಗ್ಲಿ. ತಗೊಳ್ಳಿ, ನಿಮ್ಗೆ ಆಸೆ ಇದ್ಮೇಲೆ ಕತ್ರಗುಪ್ಪೆ ಆಫೀಸಿಗೆ ಬನ್ನಿ, ಅಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತೀವಿ ನಾವು. ನನ್ನ ಮಗನ ಹೆಸರು ಹೇಳ್ದಂಗೆ ಸರ್ ನಿಮ್ಮ ಹೆಸರೇ ಹಾಕ್ಸ್ಕೊಬಿಟ್ಟಿದ್ದೀರಾ. ಅವನಿಂದನೇ ಕತ್ರಗುಪ್ಪೆ ಅಡ್ರೆಸ್ ಕರೆಕ್ಟ್ ಬೇರೆ ಆಗಿದೆ. ಬೇರೆ ಕೊಟ್ಟು ಸರ್, ಅವನು ಬೇರೆ ಬೇರೆದೆಲ್ಲ ಕೊಟ್ಟಿದ್ದೀರಾ ಅಂತ ರೇಗಿಸ್ತಾ ಇದ್ದ ನಿಮ್ಮನ್ನ. ಕೌನ್ಸಿಲಿಂಗ್ ಸೆಂಟರ್ ಕತ್ರಗುಪ್ಪೆ ಸರ್ ಕರೆಕ್ಟ್ ಆಗಿದೆ. ಹೋದ್ವಾರ ನೀನು ಅದು ಹಾಕೊಟ್ಟಲ್ಲ ನನಗೆ, ಅದಕ್ಕೆ ನೋಡಿಲಿ ಮರ್ಯಾದೆ ತೆಗ್ದಲ್ಲ, ನಂದು ಕಾರ್ಡೇ ಮಾಡಿಸಿದೀನಿ ವಿತ್ ಫೋಟೋ ಬಾಯ್ಲಿ ಹತ್ರಕ್ಕೆ ಬಾಯ್ಲಿ ನೋಡು, ಮರ್ಯಾದೆ ತೆಗ್ದಲ್ಲ ಹೋದ್ವಾರ. ಇಲ್ಲಿ ನೋಡಿಲಿ ಫೋಟೋ ಸಮೇತ ಹಾಕ್ಸಿದೀನಿ. ಕುರಿ ಫೋಟೋ ಹಾಕ್ಬಿಟ್ಟಿದ್ದೀರಲ್ಲ, ಅದಕ್ಕೆ ಕುರಿ ಫೋಟೋ ಎಲ್ಲ ಹಾಕೈತೆ. ಇಲ್ಲಿ ಎಡಗಡೆ ಇದೆಯಲ್ಲ, ಅಯ್ಯೋ ನೀವೇ ನೋಡಿಲ್ಲ, ಒಂದು ಕುರಿದು ವೈಟ್ ಅಂಡ್ ಡಾರ್ಕ್ ಎರಡು ಕೊಂಬಿರೋದು ಹಾಕಿದ್ದಾರೆ. ಎಂತ ಕೆಲಸ ಮಾಡ. ಇದೆ. ಓಕೆ, ಗೋಪಿ ಸರ್ ಹಾಗೂ ಉಷಾ ಮೇಡಮ್ ಅವರು ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ನಮ್ಮ ಬೀಗರು ಏನ್ ಹೇಳ್ತಾರೆ ಅಂತ ಕೇಳೋಣ. ರಾಜೇಶ್ ಸರ್. ಮೇಡಮ್ ಏನ್ ಸೂಪರ್ ಟೈಮಿಂಗ್ ಮೇಡಮ್ ನಿಮ್ದು. ಅವ್ರಾದ್ರೂ ಏನೋ ಮ್ಯಾನೇಜ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇತ್ತು. ನೀವು ನಿಜವಾಗ್ಲೂ ಸೂಪರ್ ಆಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಕ್ಕತ್ತಾಗಿ ಮಾಡಿದ್ರಿ, ಯಾವ ಬಿಟ್ಕೊಡ್ಲಿಲ್ಲ. ಅದ್ ಸರಿ, ಹಿಂಗೆ ಮಬ್ಬಲ್ಲಿ ಸಿಗ್ಗಲ್ಲಿ 1/2 ಸೀಟಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದಿರ? ಯಾವ್ದಾರು ತೋರ್ಸಾರ ಯಜಮಾನ್ರು? ನೋಡಿದೀವಿ ಸರ್. ಇಲ್ಲೇ ಜಾಸ್ತಿ ಬರಲ್ಲ. ಒಂದ್ 4-5 ನೋಡಿದೀವಿ ಅಷ್ಟೇ. ಇಷ್ಟು ವರ್ಷದಲ್ಲಿ ಒಂದ್ 4-5 ಫಿಲಮ್ ನೋಡಿದೀವಿ ಅಷ್ಟೇ. ಇಲ್ಲಮ್ಮ, ಅದು ಈ ತರ ಕೂತ್ಕೊಂಡು ನೋಡಿದ್ರೇನೆ ಹಿಂಗೆಲ್ಲ ಡ್ಯಾನ್ಸ್ ಮಾಡಕ್ ಆಗೋದು ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ನಾನು ಅದೇ ಹೇಳಿದೆ ರಾಜೇಶ್ ಸರ್ ಅವ್ರಿಗೆ, ಬಂದ ತಕ್ಷಣ ಚೆನ್ನಾಗೇ ಡ್ಯಾನ್ಸ್ ಮಾಡ್ತಾ ಇದೀಯಾ ಮಾಡು ಅಂತಂದೆ. ಹೌದೌದು, ನನಗೆ ಗೊತ್ತಿರಲಿಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಹೌದು, ನಿಮ್ಮ ಮಿಮಿಕ್ರಿ ಇಷ್ಟು ದಿವಸ ಮಾಡಿದ್ ವೇಸ್ಟ್ ಆಗೋಯ್ತು ನನಗೆ. ನೋಡಿ ಸರ್, ಡ್ಯಾನ್ಸ್ ಮಾಡಿದ್ರು, ಅದೇನೇ ಅಷ್ಟು ಚೆನ್ನಾಗಿ ನಾನು ಡ್ಯಾನ್ಸ್ ಮಾಡಿದ್ರು, ಸೂಪರ್ ಆಗಿ ಮಾಡಿದ್ರು. Thank you. ಇಡೀ ಸೆಟಪ್ ಚೆನ್ನಾಗಿತ್ತು ಅಂಡ್ ಕೊರಿಯೋಗ್ರಫಿ ಚೆನ್ನಾಗಿತ್ತು. ಎಂಜಾಯ್ಡ್. ಥ್ಯಾಂಕ್ ಯು. ಛಾಯಾ ಅವರೇ. ತುಂಬಾ ಚೆನ್ನಾಗಿತ್ತು. ಸಂತೆ ಫೀಲ್ ಬಂತಪ್ಪ, ನಿಜವಾಗ್ಲು. ಸಂತೆಯಲ್ಲಿ ಹೋಗಿದ್ರೆ ಹೇಗಿತ್ತು, ಕ್ಲಮ್ಸಿ ಆಗಿ ಅಲ್ಲೊಂದು ಇಲ್ಲೊಂದು ತುಂಬಾ ಚೆನ್ನಾಗಿತ್ತು ನೋಡಕ್ಕೆ. ನನಗೆ ತುಂಬಾ ಇಷ್ಟ ಆಗಿದ್ದಂದ್ರೆ ಆ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ಅಂತ ಒಂದು ಸ್ಟೆಪ್ ಮಾಡಿದ್ರಲ್ಲ, ತುಂಬಾ ಕ್ಯೂಟ್ ಆಗಿತ್ತು, ತುಂಬಾನೇ ಚೆನ್ನಾಗಿತ್ತು. ಗೋಪಿ ಸರ್, ನೀವು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರಿ. ಡ್ರೆಸ್ಸಸ್ಗಳು ಸಹ ಸಂತೆಯಲ್ಲಿ ಆ ಬ್ರೈಟ್ ಕಲರ್ಸ್, ಯೆಲ್ಲೋ ಅಂಡ್ ಮೆಜೆಂಟಾ, ಇಟ್ಸ್ ಡಾಮಿನೇಟಿಂಗ್, ವೆರಿ ವೆರಿ ನೈಸ್. ಮ್ಯಾಮ್, ನಿಜವಾಗ್ಲೂ ನೀವು ಹೇಳ್ದ ಹಾಗೆ ಆ ಕಿಟ್ಟಲ್ಲಿ ನೀವು ನರ್ವಸ್ ಆಗಿದ್ರೋ, ನಿಮ್ದೇ ಆದಂತ ಇಂಪ್ರೊವೈಸೇಷನ್ ಮಾಡಿದ್ರು, ಬಟ್ ಇಲ್ಲಂತೂ ನೀವು ಎಂಜಾಯ್ ಮಾಡ್ತಿರೋದು ಕಾಣಿಸ್ತಿತ್ತು. ಅಲ್ಲಿ ಹೋದ್ರಿ, ಬಳೆ ಹಾಕೊಂಡ್ರಿ, ಅದಕ್ಕೊಂದು ಎಕ್ಸ್ಪ್ರೆಷನ್, ಬಟ್ಟೆ ತಗೊಂಡ್ರಿ, ಅದಕ್ಕೊಂದು ಎಕ್ಸ್ಪ್ರೆಷನ್, ತುಂಬಾ ಚೆನ್ನಾಗಿತ್ತು ನೋಡಕ್ಕೆ. ಗಾಡ್ ಬ್ಲೆಸ್ ಯು. ಮೇಡಮ್, ಆ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿತ್ತಲ್ವಾ ಮೇಡಮ್? ಅಲ್ವಾ ಕುರಿಯಣ್ಣ, ತುಂಬಾ ಚೆನ್ನಾಗಿ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ನೀವು. ಹೌದು ಮೇಡಮ್, ನಾನು ಹಂಗೆ ಮೇಡಮ್ ಹೇಳ್ಕೊಡೋದು. ಆ ಸಾಂಗ್ಗೆ ನಿಮ್ಮಲ್ಲಿ ಆ ಎಕ್ಸ್ಪ್ರೆಷನ್ ನೋಡಕ್ಕೆ ಬಹಳ ಖುಷಿ ಪಡ್ತಾರೆ ಮೇಡಮ್. ಹುಡುಗಿ ಲಿರಿಕ್ಸ್ ಛಾಯಾ ಅವ್ರು ಮಾಡ್ಲಿ, ಹುಡುಗನ್ ಲಿರಿಕ್ಸ್ ರಾಜೇಶ್ ಸರ್ ಮಾಡ್ಲಿ, ಎಷ್ಟ್ ಚೆನ್ನಾಗಿರುತ್ತೆ. ಹೆಂಗಿದ್ರು ಅವ್ರು ಸೂಪರ್ ಪೇರು. ಇನ್ನೂ super ಹಾ, ನೀವಿಬ್ರು ಮಾಡ್ಲೇಬೇಕು ಪ್ಲೀಸ್.